ಸುವರ್ಣ ಸಂಭ್ರಮ 2013 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಾಂಟೆಡ್ ಚಿತ್ರದಲ್ಲಿ ನಂದೊಂದು ಡೈಲಾಗ್ ಇದೆ. ಆ ಡೈಲಾಗ್ ಅನ್ನು ಒಬ್ಬರು ಕಾಮಿಡಿ ಮಾಡಿ ಹೀಗೆ ಹೇಳ್ತಾ ಇದ್ರು, एक बार जो मैंने कमिटमेंट कर दी तो मैं अपने आप का भी नहीं सुनता, 2 बार मैंने कमिटमेंट कर दी तो मेरा बाप का भी मैं नहीं सुनता, 3री बार मैंने कमिटमेंट कर दी तो मेरा कोई नहीं सुनता है. हंसो यार, हंसो यार, हंसो यार, कॉमेडी यार, हंसो यार. ಈಗ LR ಈಶ್ವರಿ ಬಹಳ ಫೇಮಸ್ ಸಿಂಗರ್. 70 ವರ್ಷವಾಯಿತು ಅವರಿಗೆ. ಆದರೂ ಕೂಡ ಅವರ ಸುಮಧುರ ಕಂಠ ಈಗಲೂ ಕೂಡ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಹಲವಾರು ಹಾಡುಗಳನ್ನು ಅವರು ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲಿಯೂ ಹಾಡಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಕೂಡ ಹಾಡಿದ್ದಾರೆ. ಆ ಎಲ್ಲವನ್ನೂ ಸೇರಿಸಿ ಒಂದು ವಿಶೇಷವಾದಂಥ ಹಾಡನ್ನು ನಿಮಗಾಗಿ ರೂಪಿಸಲಾಗಿದೆ. ಈಗ ಆ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಅಪೂರ್ವ ಹಾಗೂ ಶಶಾಂಕ್. ಸುಂದರಂಗ ಜಾಣ ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ, ದೂರದಿಂದ ಬಂದಂತ ಸುಂದರಂಗ ಜಾಣ ನೋಟದಲ್ಲಿ ಸೂರೆಗೊಂಡ ಈತನಂತರಾಳ ಹೇಗೋ ನೀತಿ ನೀತಿ ಹೇಗೋ ಕಾಣೆ ನನ್ನ ದೇವರಾಣೆ ಬಾಲಾರೆ ಇವ ಬಾರಿ ಮುಜುಗಾರ ಬಾಲಾರೆ ಇವ ತೀರ ಮುಸ್ಕಾರ ಬಾಲಾರೆ ಇವ ಬಾರಿ ಮುಜುಗಾರ ಬಾಲಾರೆ ಇವ ತೀರ ಮೋಸಗಾರ ದೂರದಿಂದ ಬಂದಂತ ಸುಂದರಂಗ ಜಾಣ. ಸಿಕ್ಕ ರುಸಿಕ್ಕ ಬಲುವೆಲ್ಲನೆ ತೂರಾಡು ರಸದ ನಿಮಿಷ ಕೊಂಡಾಗಲು ಮೆರೆದಾಡು ರಸಿಕೋ ರಸಿಕೋ ಬಲುವೆಲ್ಲನೆ ತೂರಾಡು ರಸದ ನಿಮಿಷ ಕೊಂಡಾಗಲು ಮೆರೆದಾಡು. ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವು
ಬಂದರೆ ನಿಧಾನ ನಿಧಾನಕ್ಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು ದಾರಿ ಮರೆತೆಯ ಇಲ್ಲಿನ ಗಾದಿಗೆ ಅರಿತೆಯ ಬಾಬೇಗ ಮನದಿನಿಯ ಗೆಳೆಯ ಈ ದಾರಿ ಮರೆತೆಯ ಇಲ್ಲಿನ ಗಾದಿಗೆ ಅರಿತೆಯ ಬಾಬೇಗ ಮನದಿನಿಯ. ಎಲ್ರಿಗೂ ತುಂಬ ಖುಷಿಯಾಗಿರ್ಬೋದು. ಎಲ್ಲಾರೇಶ್ವರಿ ಬಹಳ ಸುಪ್ರಸಿದ್ಧ ಗಾಯಕಿ, ಬಹಳ ಹಿರಿಯ ಗಾಯಕಿ. ಅವರಿಗೆ ಮತ್ತೊಮ್ಮೆ ಈ ಹಾಡನ್ನೆಲ್ಲ ಮತ್ತೊಮ್ಮೆ ನಾವು ಗುನುಗುಣಿಸುವ ಮುಖಾಂತರ ಅವರಿಗೆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ರಿತೇಶ್ ನಿಮ್ಮ ಮುಂದೆ ಒಂದು ಜೋಕ್ ಫಾಲ್ಸ್ ತಂದಿದ್ದಾರೆ, ಎಂಜಾಯ್ ಮಾಡಿ. ರಿತೇಶ್ ಏನು ಹೇಳ್ತೀರಾ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಗೆಟಪ್ ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ನನಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಕಪ್ನಿಂದಾಗಿ. ಯಾಕೆ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಆದರೂ ಒಂಥರ ಚೆನ್ನಾಗಿ ಕಾಣ್ತಿದೆ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ದಬಾಂಗ್ 3ಯಲ್ಲಿ ನಿಮಗೂ ಒಂದು ಚಾನ್ಸ್. ಇವ್ರು ಹೇಳ್ಕೊಟ್ಟಿದ್ದು ನನಗೆ ಈ ಥರ ಹೇಳು ಅಂತ, ಶಶಾಂಕ್. ಓಹ್, ಅವರಾಗಾದ್ರೆ ಹೀರೋನೇ. ನಮಗೆ ಪ್ರಾಬ್ಲಮ್ ಇದೆ, ಹೇಳಿ. ಈಗ ಪ್ರತಿಯೊಂದು ಕಾಮಿಡಿ ಮಾಡ್ಬೇಕಂದ್ರೆ ನನ್ನ ಮಕ್ಕಳನ್ನ ಆಧಾರವಾಗಿ ಇಟ್ಕೊಂಡು ಕಾಮಿಡಿ ಮಾಡ್ತೀನಿ. ಹಿಂಗೆ ಸ್ಕೂಲಲ್ಲೆಲ್ಲ ಪಾಠ ಮಾಡ್ತಾ ಇರ್ತಾರೆ ಮಾಸ್ಟ್ರು. ಮಾಸ್ಟ್ರಿಗೆ ಒಂದು ಡೌಟ್ ಬರುತ್ತೆ, ಏನೆಲ್ಲ ಇಷ್ಟು ಚಿಕ್ಕ ಮಕ್ಳು ಈ ಥರ ಅಯ್ಯೋ ಏನು ಗಲಾಟೆ ಮಾಡ್ತಾರಪ್ಪ, ಏಯ್ ಬಾಯಿ ಮುಚ್ಕೊಂಡು ಕುತ್ಕೊಳ್ರ ಅಂತಾರೆ. ಯಾರೂ ಕುತ್ಕೊಳ್ಳಲ್ಲ, ಎಲ್ಲ ಅವ್ರ ಪಾಡಿಗೆ ಅವ್ರು ಕಿರ್ಚಾಡೋದು, ಕೂಗಾಡೋದು, ಗಲಾಟೆ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳ್ಬೇಕಾದ್ರೆ ಅವ್ರ ಮೈಂಡ್ ಡೈವರ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ, ಏಯ್ ಎದಳಪ್ಪ ನೀನು, ನಿಮ್ಮ ಮನೇಲಿ ಅತಿ ಚಿಕ್ಕವ್ರು ಯಾರಪ್ಪ ಅಂತ. ಅವ್ನು ಚಿಕ್ಕ ಹುಡುಗ, ಇಷ್ಟು ಹತ್ರ ಇರ್ತಾನೆ, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾನೆ ಅನ್ಸುತ್ತೆ. ಅವನು ನಮ್ಮ ಮನೇಲಿ ಅತಿ ಚಿಕ್ಕವರು ನಮ್ಮನೆ ನಾಯಿ ಸರ್ ಅಂತ. ಆ ನಾಯಿನ ವೆರಿ ಗುಡ್ ಕೂತ್ಕೊಳ್ಳಪ್ಪ. ನಿಮ್ಮ ಮನೇಲಿ ಅತಿ ಚಿಕ್ಕವ್ರು ಯಾರೋ ಅಂತ. ಅವನು ಎದ್ಬಿಟ್ಟು ಸರ್ ನನ್ನ ತಂಗಿ ಸರ್, ಅಲ್ಲೇ 4 ತಿಂಗಳಾಯ್ತು ಅವಳು ಹುಟ್ಟಿ. ಓ ಚಿಕ್ಕವಳು ಕರೆಕ್ಟ್ ಕೂತ್ಕೋ. ಈಗ ಚೆನ್ನಾಗಿ ಓದಲ್ಲ ಅಂತ ನಾವೇನು ಅವ್ರ ಮಾಸ್ಟರ್ ಡಿಸೈಡ್ ಮಾಡಿಬಿಟ್ಟು ಹಿಂದ್ಗಡೆ ಬೆಂಚಲ್ಲಿ ಕುಂಡ್ರಿಸಿರ್ತಾರಲ್ಲ, ಅವರೇ ದೊಡ್ಡ ಬುದ್ಧಿವಂತರಾಗೋದು ಮುಂದೆ. ಆ ಮಾಸ್ಟ್ರಿಗೆ ಗೊತ್ತಿರಲ್ಲ ಪಾಪ. ಹಿಂಗೆಲ್ಲ ಅವ್ನು ಕೂತಿರ್ತಾರೆ, ಅವನು ಹಿಂದೆ ಒಬ್ಬ ಮಲಗಿರ್ತಾನೆ. ಹೇಯ್ ತಲೆ ಮೇಲೆ ಇಷ್ಟೊಂದು ಕಿರ್ಚಾಡ್ ಕೂಗಾಡ್ತಾ ಇದ್ದೀನಿ, ಮಲ್ಕೊಂಬಿಟ್ಟಿದ್ದಾನೆ. ಅವನು ನಿಮ್ಮ ಮನೇಲಿ ಅತಿ ಚಿಕ್ಕವ್ರು ಯಾರೋ ಅಂತ. ನಿದ್ದೆ ಗಣ್ಣಿಂದ ಆಗ್ತಾನೆ, ಎದ್ದಿರ್ತಾನಲ್ಲ, ಇನ್ನೊಂದ್ಸಲ ಹೇಳಿ ಅಂತಾನೆ. ನಿಮ್ಮ ಮನೇಲಿ ಅತಿ ಚಿಕ್ಕವರು ಯಾರು? ಚಿಕ್ಕವರ ನಮ್ಮಪ್ಪ ಅಂತ. ಮಾಸ್ಟ್ರಿಗೆ ಆಶ್ಚರ್ಯ ಆಗುತ್ತೆ, ಅದೆಂಗೋ ನಿಮ್ಮಪ್ಪ ಅತಿ ಚಿಕ್ಕವರು ಅಂತ. ಅಯ್ಯೋ ಅಷ್ಟು ದೊಡ್ಡವರಾಗಿದ್ರು ಇವಾಗಲೂ ನಮ್ಮ ಅಮ್ಮನ ಪಕ್ಕನೇ ಮಲ್ಕೋತಾರೆ. ಇಷ್ಟು ಹೇಳ್ತಿರ್ಬೇಕಾದ್ರೆ ನನಗೆ ಫೇಸ್ಬುಕ್ನ ಒಂದು ಜೋಕ್ ನೆನಪಿಗೆ ಬಂತು. ಮೇಷ್ಟ್ರು ಕೇಳಿದ್ರಂತೆ ಸ್ಟೂಡೆಂಟ್ ಹತ್ರ, ಇಡೀ ವಿಶ್ವದಲ್ಲಿ ಎಷ್ಟು ದೇಶ ಇದೆ ಅಂತೇಳಿ. ಇಡೀ ವಿಶ್ವದಲ್ಲಿ ಎಷ್ಟು ದೇಶ ಇದೆ ಅಂತೇಳಿ ಹುಡುಗ ಹೇಳಿದ್ನಂತೆ, ಇಡೀ ವಿಶ್ವದಲ್ಲಿ ಇರೋದು ಒಂದೇ ದೇಶ, ಅದು ಭಾರತ ದೇಶ. ಆಮೇಲೆ ಉಳಿದದ್ದು ಅದೆಲ್ಲ ವಿದೇಶ. ಓಕೆ ವೀಕ್ಷಕರೇ, ಸುವರ್ಣ ಸಂಭ್ರಮದಲ್ಲಿ ಇನ್ನಷ್ಟು ಇಂತಹ ವೈವಿಧ್ಯ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇದೆ. ಜೊತೆಗೆ ತಲೆಹರಟೆ, ಭಾಳ ಫೇಮಸ್ ಆಗಿರುವಂಥ ತಲೆಹರಟೆ ಸುವರ್ಣ ನ್ಯೂಸ್ನ ಒಂದು ಸಿಗ್ನೇಚರ್ ಪ್ರೋಗ್ರಾಮ್, ಬ್ರ್ಯಾಂಡ್ ಪ್ರೋಗ್ರಾಮ್. ಅದು ಎಲ್ಲ ಕಡೆ ಕೂಡ ಬಹಳ ಪ್ರಸಿದ್ಧವಾಗಿದೆ. ಹಾಗಾಗಿ ವರ್ಷದ ವ್ಯಕ್ತಿ, ತಲೆಹರಟೆ ವರ್ಷದ ವ್ಯಕ್ತಿ ನೀವು ನೋಡಿದರೆ ಮೊದಲು ವಾಟಾಳ್ ನಾಗರಾಜ್, ಹಾಗೇನೆ ಈಗ ತಲೆಹರಟೆಯ ಬೆಸ್ಟ್ ಆಂಗ್ರಿ ಯಂಗ್ ಮ್ಯಾನ್ ಯಾರಾಗಿರ್ಬೋದು ಬನ್ನಿ ನೋಡೋಣ.
ವೀಕ್ಷಕರೇ, ಇದೀಗ ತಲಹರಟೆ ಅವಾರ್ಡ್ 2012ರ 3ನೇ ಅವಾರ್ಡ್ ಕೊಡುವಂತ ಸಮಯ ಬಂದೇ ಬಿಟ್ಟಿದೆ. ಈ ಒಂದು ಅವಾರ್ಡ್ ತಲಹರಟೆ ಬೆಸ್ಟ್ ಆಂಗ್ರಿ ಮ್ಯಾನ್ ಅವಾರ್ಡ್ ಅಂತ. ಇನ್ನು ಈ ಪ್ರಶಸ್ತಿಗೆ ಇಡೀ ರಾಜ್ಯದಲ್ಲಿ ಒಟ್ಟು 6 ಪ್ರಮುಖ ಮುಖಗಳು ಕೇಳಿ ಬಂದಿತ್ತು, ಹೆಸರುಗಳು ನಾಮನಿರ್ದೇಶನವಾಗಿದ್ವು. ತುಂಬಾನೇ ಟೈಟ್ ಸಿಚುಯೇಷನ್ ಇತ್ತು ಕೂಡ ನಮಗೂ ಈ ಒಂದು ಅವಾರ್ಡ್ ಅನ್ನ ಡಿಸೈಡ್ ಮಾಡೋದಕ್ಕೆ. ಸೊ ಕೊನೆಗೆ ಈ ಪ್ರಶಸ್ತಿ ಸಿಗ್ತಾ ಇದೆ ನಿಮ್ಮ ಅಚ್ಚುಮೆಚ್ಚಿನ ಆಂಗ್ರಿ ವರ್ಡ್ ಮ್ಯಾನ್, ಎಲ್ರಿಗೂ ಮಾತನಲ್ಲೇ ಡೆಡ್ ಲೈನ್ ಕೊಟ್ಟು ಹೆಡ್ ಲೈನ್ ನಲ್ಲಿ ಬರುವಂತ BSY, ಎಸ್ BS ಯಡಿಯೂರಪ್ಪ. 1 2 3 ಎಡ್ಡಿ ನಾನೇನ ಕರುನಾಡ ಕೆಂಗು ನಾನೇನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗು ಯಡಿಯೂರಪ್ಪ ಅಪ್ಪ ಯಡಿಯೂರಪ್ಪ ಅಪ್ಪ. ಎಟಿಜಿ, ಈ ತಲೆಹರಟೆ ಅವಾರ್ಡ್ ಬಂತು ನಿಮಗೆ, ಇಂತಹ ಸಂದರ್ಭದಲ್ಲಿ ತಾವೇನ್ ಹೇಳ್ತೀರಿ? ನ್ಯಾಯಕ್ಕೋಸ್ಕರ ಕೇವಲ ಬಡವರಿಗೆ ಸಂಬಂಧಪಟ್ಟಂತ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಭಾಗ್ಯಲಕ್ಷ್ಮಿ. ಹೌದು, ಅದು ಕರೆಕ್ಟ್ ಬಿಡಪ್ಪ. ವೀಕ್ಷಕರೇ, ಈಗ ಸುವರ್ಣ ಸಂಭ್ರಮ 2013ರಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಬರ್ತೀವಿ ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ. ಅಲ್ಲಿ ತನಕ ಹಾಯಾಗಿರಿ. ನ್ಯೂ ಇಯರ್ಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಎಂಜಾಯ್ ಮಾಡಿ.